ಎಲ್ರಿಗೂ ಶುಭ ಮುಂಜಾನೆ. ರಕ್ಷಾಬಂಧನ ಮತ್ತು ವರಮಹಾಲಕ್ಷ್ಮಿ ವ್ರತದ ಕೊನೆಯ ಶುಕ್ರವಾರ, ಇದರ ಶುಭಾಶಯಗಳನ್ನು ಹೇಳುತ್ತಾ, ದಿವಂಗತ ದಾಮೋದರ ನಿಸರ್ಗರು ನಮ್ಮ ನಗಲಿ 2 ವರ್ಷ ಆಗ್ತಾ ಬಂತು. ಅದರ ಒಂದು ಸಂಸ್ಮರಣ ಕಾರ್ಯಕ್ರಮ ನಾವು ವರ್ಷಂಪ್ರತಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆ ದೃಷ್ಟಿಯಿಂದ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಇಲ್ಲಿ ನಾವು ಸಂತೋಷ ಪಡ್ತೇವೆ. ನಮ್ಮೊಂದಿಗಿರುವವರು ಹಿರಿಯಾದಂಥ ಹರಿಕೃಷ್ಣ ಪನೂರು, ನಿಮಗೆ ಎಲ್ಲರಿಗೂ ಪರಿಚಿತ, ದಿನ ಬರುವರು. ದಾಮೋದರ ನಿಸರ್ಗರೊಂದಿಗೆ ಬಹಳ ಒಡನಾಟವನ್ನು ಹೊಂದಿಕೊಂಡು ಡಾಕ್ಟರ್ ಅವರು ಏನು ತುಳು ರಾಜ್ಯ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ತುಳುಕೂಟದಿಂದ ಕೂಡ ಬೆಂಬಲವನ್ನು ನೀಡ್ತಾ ಬರುವವರು ನಾವು. ಆ ದೃಷ್ಟಿಯಿಂದ ನಮ್ಮ ಕರಾವಳಿ ಜಿಲ್ಲೆ ತುಂಬ ಓಡಾಟವನ್ನು ಮಾಡಿ ಅವರ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದರೂ ಕೂಡ ತುಳುವಿಗೆ ಸಮಾನವಾದಂಥ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟವರು. ಅದಕ್ಕಾಗಿ ಈಗಲೂ ಹೋರಾಡ್ತಾ ಇರುವವರು. ಈ ಇಳಿ ವಯಸ್ಸಿನಲ್ಲಿ ಕೂಡ ತುಳು ರಾಜ್ಯ ಆಗಬೇಕು ಎನ್ನುವ ದೃಷ್ಟಿಯಿಂದ ಕೆಲಸ ಮಾಡುವರು ಅಂತ ಕರ್ಮಯೋಗಿ ಡಾಕ್ಟರ್ ಹರಿಕೃಷ್ಣಪ್ಪನವರು ನಮ್ಮ ಜೊತೆಯಲ್ಲಿದ್ದಾರೆ. ಆಮೇಲೆ ದಿವಂಗತ ದಾಮೋದರ ನಿಸರ್ಗ ತುಳು ಪ್ರತಿಷ್ಠಾನ ಅಂತ ನಾವು ಪ್ರಾರಂಭ ಮಾಡಿದ್ದೇವೆ. ಅದರ ಕಾರ್ಯಾಧ್ಯಕ್ಷರಾಗಿ, ಗೌರವಾಧ್ಯಕ್ಷರಾಗಿ ಮತ್ತು ನಿಸರ್ಗ ಧರ್ಮಪತ್ನಿಯಾದ ಶ್ರೀಮತಿ ಹೇಮಾ ದಾಮೋದರ ನಿಸರ್ಗ ನಮ್ಮೊಂದಿಗಿದ್ದಾರೆ. ತುಳುಕೂಟದ ಅಧ್ಯಕ್ಷರಾಗಿ ಕೂಡ ತುಳುವಿಗಾಗಿ ದಾಮೋದರ ನಿಸರ್ಗ ಎಲ್ಲಿ ನಿಲ್ಲಿಸಿದ್ದಾರೆ ಅಲ್ಲಿಂದ ಕಾರ್ಯವನ್ನು ಮಾಡಿಕೊಂಡು ಸತತ 3 ವರ್ಷಗಳಿಂದ ತುಳುಕೂಟದ ಅಧ್ಯಕ್ಷರಾಗಿದ್ದಾರೆ. ನಾನು ವರ್ಕಾಡಿ ರವಿಲೇವರಾಯ, ದಾಮೋದರ ನಿಸರ್ಗರ ನಿಕಟವರ್ತಿ ಮತ್ತು ಭಾಳ ಹತ್ತಿರದಿಂದ ಬಲ್ಲವ. ಅವರ ಜೊತೆ ಅಧ್ಯಕ್ಷರಾಗಿದ್ದಾಗ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ತುಳುಕೂಟಕ್ಕೆ ಕೆಲಸ ಮಾಡಿದ್ದೇನೆ. ಮತ್ತು ಅವರ ಮನೆಗೆ ತೀರ ಹತ್ತಿರವಾದಂಥ ಒಬ್ಬ ವ್ಯಕ್ತಿ, ಅಲ್ಲಿ ಗುನ್ನೂರ ಬಲಬದಿಯಲ್ಲಿರುವವರು ಡಾಕ್ಟರ್ ವಿನ್ಯಾಸ ನಿಸರ್ಗ, ದಾಮೋದರ ನಿಸರ್ಗರ ದೊಡ್ಡ ಮಗಳು. ಬೊಂಬಾಯಿಯಲ್ಲಿ ಉತ್ತಮ ವೈದ್ಯಕೀಯ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಬಂದಿದ್ದಾರೆ. ಅವರ ಗಂಡ ಕೂಡ ಡಾಕ್ಟರ್ ಆಗಿದ್ದಾರೆ, ವಿನಯ್ ಜತನ್ ಅಂತ. ಅಲ್ಲಿ ಇದು ಮುಂದಿನ ಪತ್ರಿಕೆಯಲ್ಲಿ ಕೊಟ್ಟಿದ್ದೇವೆ. ಅವರು ಕೂಡ ಒಬ್ಬ ಸ್ಪೆಷಲಿಸ್ಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಬದಿ ಕೊನೆಯಲ್ಲಿರುವವರು ಡಾಕ್ಟರ್ ಮೇಘಾ ತ್ರಿದೇವ್, ನಿಸರ್ಗರ ಸೊಸೆ. ತ್ರಿದೇವ್ ಇಂಜಿನಿಯರ್ ಆಗಿದ್ದರೆ ಇವರು ದಂತವೈದ್ಯರಾಗಿ ಪಡೀಲ್ನಲ್ಲಿ, ಗರುಡಿ ಹತ್ರ ನಾಗೂರಿನಲ್ಲಿ ಅವರ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬೇರೆ ರಾಜ್ಯದ ಇನ್ನೊಂದು ಭಾಗದಲ್ಲಿ ಕೂಡ ಅವರ ವೈದ್ಯಕೀಯ ಗ್ರಂಥಾಲಯ ಇದೆ. ಹಾಗೆ ಇವತ್ತು ನಾವು ದಾಮೋದರ ನಿಸರ್ಗರು ಸುಮಾರು 4.5 ದಶಕಕ್ಕಿಂತ ಹೆಚ್ಚು ತುಳುಕೂಟದ ಅಧ್ಯಕ್ಷರಾಗಿದ್ದುಕೊಂಡು ಕೆಲಸ ಮಾಡಿದರು. ಅವರ ಕಾಲದಲ್ಲಿ ತುಳುವಿಗಾಗಿ ಅನೇಕ ಭಾಷಾ ಪುಸ್ತಕಗಳ ಬಿಡುಗಡೆ, ಕೊನೆಗೆ ದಾಖಲಾಗಿ ನಮಗೆ ಉಳಿಯುವಂಥದ್ದು ಯಾವುದು ಅಂತ ಕೇಳಿದರೆ ಅವರು ಮಾಡಿದ ಸಾಧನೆಗಳು. ಸುಮಾರು ಪುಸ್ತಕಗಳನ್ನು ಅನೇಕ ತುಳು ಅಕಾಡೆಮಿಯ ಅಧ್ಯಕ್ಷರೊಂದಿಗೆ ಕೆಲಸ ಮಾಡ್ತಾ ತುಳುವಿಗಾಗಿ ಹೋರಾಟವನ್ನು ಮಾಡಿಕೊಂಡೇ ಕೊನೆಯ ದಿವಸದವರೆಗೂ ಕೂಡ ಅದಕ್ಕಾಗಿ ಹೋರಾಟ ಮಾಡ್ತಾಯಿದ್ರು. ಅವರು ಸಾಯುವುದಕ್ಕೆ 1 ವಾರ ಮೊದಲು ತುಳು ಒಕ್ಕೂಟದವರ ಒಂದು ದೊಡ್ಡ ಕಾರ್ಯಕ್ರಮ ಪುರಭವನದಲ್ಲಿ, ಅಲ್ಲಿ ಇಡೀ ದಿವಸ ಅವರ ಕಾರ್ಯಕ್ರಮದ ಉಪಸ್ಥಿತರಿದ್ದರು. ಭಾಳ ಅನಾರೋಗ್ಯ ಅಂತ ಇಲ್ಲ, ತುಂಬ ವರ್ಷಗಳ ಹಿಂದೆ ಅವರಿಗೆ ಅನಾರೋಗ್ಯ ಕಾಡಿತ್ತು. ಆದರೆ ಸಾವನ್ನು ಗೆದ್ದವರು ಜೀತ್ಗೆ. ಹಾಗಾಗಿ 10 ವರ್ಷಗಳ ಕಾಲ ಸುದೀರ್ಘವಾಗಿ ತುಳುವಿಗೆ ಸೇವೆ ಮಾಡುವಂಥ, ತುಳುವಮ್ಮನ ಕೆಲಸ ಮಾಡುವಂಥವರು ಆ ಹೊಣೆಯನ್ನು ಹೊತ್ತುಕೊಂಡು ದುಡಿದವರು. ಅಧ್ಯಕ್ಷರ ಅವಧಿಯಲ್ಲಿದ್ದಾಗಲೇ, ನಮ್ಮ ತುಳುಕೂಟದ ಅಧ್ಯಕ್ಷರಾಗಿದ್ದಾಗಲೇ ಅವರು ಮರಣ ಹೊಂದಿದ್ದು. ಆನಂತರ ಅವರ ಕಾರ್ಯವನ್ನು ಅವರ ಶ್ರೀಮತಿಯವರು ಮುಂದುವರಿಸ್ತಾ ಇದ್ದಾರೆ. ತುಳು ಅಕಾಡೆಮಿ ಸದಸ್ಯರಾಗಿ ಕೂಡ ಕೆಲಸ ಮಾಡಿದರು. ಡೆಲ್ಲಿಯಲ್ಲಿ ಕೂಡ ನಮ್ಮ ಪ್ರತ್ಯೇಕ ತುಳು ರಾಜ್ಯ ಆಗಬೇಕು ಎನ್ನುವ ಆ ಕಾಲಕ್ಕೆ ಹೋರಾಟವನ್ನು ಮಾಡಿದವರು. ಒಮ್ಮೆ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಯಾಗಿದ್ದಾಗ ತುಳು ಅಕಾಡೆಮಿ ನಿಂತೋಯಿತು. ಅದಕ್ಕೆ ದಿಲ್ಲಿವರೆಗೆ ಸಾಗಿ ಅದನ್ನು ಮರುಸ್ಥಾಪಿಸುವಂಥ ಕೆಲಸವನ್ನು ಮಾಡುವಲ್ಲಿ ನಿಸರ್ಗರು ತುಂಬ ದೊಡ್ಡ ಕೆಲಸ ಮಾಡಿದ್ದಾರೆ. ಇವತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಒಂದು ಸಂಸ್ಥೆಯಾಗಿ ತುಳುವಿಗ ಕೆಲಸ ಮಾಡ್ತದೆ ಅಂತಂದರೆ ಅದರಲ್ಲಿ ಅದರ ಮರುಸ್ಥಾಪನೆ ಮಾಡುವಲ್ಲಿ ನಿಸರ್ಗರ ಪಾತ್ರ ಭಾಳ ದೊಡ್ಡದಿದೆ. ಅನೇಕ ಪುಸ್ತಕಗಳನ್ನು ಬಿಡುಗಡೆಗೊಳಿಸಿದ್ದಾರೆ. ತುಳು ಭಾಷೆಗೋಸ್ಕರವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ ಇವತ್ತು ನಮ್ಮೊಂದಿಗಿಲ್ಲ. 2 ವರ್ಷಗಳಿಂದ ನಾವು ಅವರದ್ದಾಗಿರುವಂಥ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇವೆ. ರತ್ನಕುಮಾರ್ ಅವರಿಗೆ ನಾವು ದಾಮೋದರ ನಿಸರ್ಗ ಪ್ರಶಸ್ತಿಯನ್ನು ಮೊದಲು ಕೊಟ್ಟದ್ದು. 2ನೇ ಬಾರಿ ನಮ್ಮ ಹರಿಕೃಷ್ಣಪ್ಪನವರು ಅವರಿಗೆ ಕೊಟ್ಟಿದ್ದೇವೆ. ಈ ಬಾರಿ ಡಾಕ್ಟರ್ BA ವಿವೇಕ್ ರೈಗಳು ತುಳು ಮತ್ತು ಕನ್ನಡ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡುತ್ತಾ ಒಬ್ಬ ಜನಪದ ವಿದ್ವಾಂಸರಾಗಿದ್ದುಕೊಂಡು ಪ್ರೊಫೆಸರ್ ಎನ್ನುವಂಥ ಬಿರುದನ್ನು ಗಳಿಸಿ ಈಗಲೂ ಕೂಡ ನನ್ನ ಮನೆಯಲ್ಲಿ ನೋಡಿದ್ದೀರಿ, ಪುಸ್ತಕ ಬಿಡುಗಡೆ, ತುಳು ಅಕಾಡೆಮಿಯ ಕಾರ್ಯಕ್ರಮದಲ್ಲಿ ಅವರು ಬರೆದಂಥ ಪುಸ್ತಕಗಳು ಬಿಡುಗಡೆ ಆಗ್ತಾ ಇದೆ. ಅವರ ಪುಸ್ತಕಗಳು ಅನೇಕ ಮಕ್ಕಳಿಗೆ ಪಾಠ ಪುಸ್ತಕ ಆಗಿದೆ ಅಂತ ಒಬ್ಬ ಶ್ರೇಷ್ಠರು. ಮತ್ತು ನಿಸರ್ಗರ ಬಹಳ ನಿಕಟವರ್ತಿ. ಯಾಕಂದರೆ ನಿಸರ್ಗರ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಕೂಡ ಅವರು ಭಾಗವಹಿಸಿ ಅವರ ಬಗ್ಗೆ ಮಾತಾಡಿದ್ದಾರೆ. ನಾವೀಗ ಆಯ್ಕೆ ಮಾಡುವಂಥದ್ದು, ಈ ಪ್ರಶಸ್ತಿಗೆ ಆಯ್ಕೆ ಮಾಡುವುದು ಯಾರು ನಿಸರ್ಗರಿಗೆ ತುಂಬ ಹತ್ತಿರವಾಗಿದ್ದರು, ಅವರ ಜೊತೆ ಈ ತುಳುವಿಗಾಗಿ ಹೋರಾಟ ಮಾಡಿದ್ದಾರೆ ಅಂಥವ್ರನ್ನ ಆಯ್ಕೆ ಮಾಡ್ತಾ ಇದ್ದೇವೆ. ಈಗ 3 ವರ್ಷಗಳಿಂದ ರತ್ನಕುಮಾರ್ ಕೂಡ ಹಾಗೆ ಈಗಲೂ ಇದ್ದಾರೆ. ಅವರು ತುಳುವಿಗಾಗಿ ತುಳುಕೂಟದ ಕಾರ್ಯದರ್ಶಿಯಾಗಿ ಅನೇಕ ವರ್ಷ ಕೆಲಸ ಮಾಡಿದರು. ಮೊದಲ ಪ್ರಶಸ್ತಿ ಅವರಿಗೆ ಹೋಯಿತು.
2ನೇ ಬಾರಿ ಹರಿಕೃಷ್ಣ ಪುನರ್ವರೆಗೆ ಆಯಿತು. ಈ ಬಾರಿ ಅದನ್ನು ಡಾಕ್ಟರ್ ವಿವೇಕ್ ರೈ ಅವರಿಗೆ ಕೊಡ್ತಾ ಇದ್ದೇವೆ. ಕಾರ್ಯಕ್ರಮ ನಡೆದು ಸರ್ವಮಂಗಳ ಹಾಲ್ ಗರೋಡಿ, ಅಲ್ಲಿ ಮಧ್ಯಾಹ್ನ 3ವರೆಗೆ ಯಕ್ಷಗಾನ ಬಯಲಾಟ ಪ್ರಾರಂಭ ಆಗ್ತದೆ. ನರಕಾಸುರ ಮೋಕ್ಷ ಅಂತ ಜಿಲ್ಲೆಯ ಪ್ರಸಿದ್ಧ ಕಲಾವಿದರು ಭಾಗವತರುಗಳು ಭಾಗವಹಿಸಲಿಕ್ಕಿದ್ದಾರೆ. ಆ ನಂತರ ಮಧ್ಯದಲ್ಲಿ ಬಯಲಾಟ ನಿಲ್ಲಿಸಿ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೆ, ಮತ್ತು ಬಯಲಾಟ ಮುಂದುವರಿಯುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನೀವು ನಮ್ಮೊಂದಿಗೆ ಇದ್ದು ಈ ಹಿಂದೆ ಏನು ಸಹಕಾರ ಕೊಟ್ಟಿದ್ದೀರಿ, ನಿಸರ್ಗರ ಕಾಲದಿಂದಲೂ ಕೂಡ ಇದ್ದವರಿದ್ದೆ. ಇಷ್ಟು ವಿವರವಾಗಿ ಯಾಕೆ ಹೇಳಿದ್ದೆ ಅಂದರೆ ನಿಮ್ಮಲ್ಲಿ ಕೆಲವು ಹೊಸಬರಿದ್ದೀರಿ, ಅವರಿಗೆ ಅದು ಅಷ್ಟು ವಿಷಯ ಗೊತ್ತುಂಟು ಎಲ್ಲ ಗೊತ್ತು. ಅದಕ್ಕಾಗಿ ಮತ್ತೆ ಅದನ್ನು ಎಲ್ಲ ವಿಷಯ ಕೊಟ್ಟಿದ್ದೇವೆ. ಇಲ್ಲಿ ಒಂದು ತುಳು ಭಾಷೆಯ ಮೂಲಕ ಒಂದು ಸಾಹಿತ್ಯ ಲೋಕಕ್ಕೆ ಏನು ಕೊಡುಗೆಯನ್ನು ಕೊಡಬಹುದು ಎನ್ನುವುದನ್ನು ನಾವ್ಯಾರಾದರೂ ಗಮನಿಸಬೇಕು ಅಂತಾದರೆ ನಿಸರ್ಗರ ಜೀವನ ಅದನ್ನು ಅಭ್ಯಸಿಸಿದರೆ ಸಾಕಾಗ್ತದೆ. ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ತನ್ನ ದೈನಂದಿನ ಚಟುವಟಿಕೆಯೊಂದಿಗೆ ಈಗ ತುಳುವಿಗೋಸ್ಕರವಾಗಿ ಹೋರಾಟ ಮಾಡಿದಂಥ ಒಬ್ಬ ಧೀಮಂತ ನಾಯಕ ಮತ್ತೆ ಮತ್ತೆ ಚರಿತ್ರೆಯಲ್ಲಿ ನೆನಪಾಗ್ತಾರೆ. ಅಂಥ ವ್ಯಕ್ತಿಗಳನ್ನು ಸಂಸ್ಮರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಾಡ್ದು ಮಾಡ್ತಾ ಇದ್ದೇವೆ. ಸಂಸ್ಮರಣೆಯನ್ನು ನಡೆಸ್ತಾ ಆಮೇಲೆ ಡಾಕ್ಟರ್ ಗಣೇಶ ಅಮೀನ್ ಸಂಕಮಾನ್ ಅವರು ನಿಸರ್ಗರ ಪ್ರಶಸ್ತಿ ಕೊಡಮಾಡುವಂಥ ವಿವೇಕ ರೈಗಳ ಅಭಿನಂದನಾ ಭಾಷಣ ಮಾಡ್ತಾರೆ. ಚಿತ್ತರಂಜನವರು ಗರುಡಿ ಅಧ್ಯಕ್ಷರು ಅವರು ಇರ್ತಾರೆ, ಪುನರು ಇರ್ತಾರೆ. ಹಾಗೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಇದರ ಬಗ್ಗೆ ನಮ್ಮ ಅಧ್ಯಕ್ಷರು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ದಾಮೋದರ ನಿಸರ್ಗ ಅವರ 2ನೇ ವರ್ಷದ ಕಾರ್ಯಕ್ರಮ ತುಳು ಪ್ರತಿಷ್ಠಾನ ನಾಳದು 30/8/2026 ಗರುಡಿಯ ಸರ್ವಮಂಗಲ ಹಾಲ್ನಲ್ಲಿ ನಡೆಯಲಿದೆ. ತುಳು ಭಾಷೆ, ಸಂಘಟನೆ, ಸಂಸ್ಕೃತಿ ಇದಕ್ಕಾಗಿ ಹೋರಾಡಿದ ನಿಸರ್ಗರು 30 ವರ್ಷದಿಂದ ತುಳು ಭಾಷೆಯನ್ನು, ಸಂಸ್ಕೃತಿ ಅವನ್ನು ಮುಂದುವರಿಸಬೇಕು, ಹಾಗೆ ತುಳುಕೂಟವನ್ನು ಅತ್ಯಂತ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಂತಹ ಧೀಮಂತ ವ್ಯಕ್ತಿ. ಅವರನ್ನು ನೆನೆಸುವುದು ನಮ್ಮ ಕರ್ತವ್ಯ. ಜನಸಾಮಾನ್ಯರ ಜೀವನದಲ್ಲಿ ಅವರ ಹೆಸರು ಅಜರಾಮರಾಗಿ ಉಳಿಯಲಿ ಎಂಬುದು ನಮ್ಮ ಆಸೆ. ಹಾಗೆ ಅವರು ನಡೆಸಿ ಬಂದ ನಮ್ಮ ಹಾದಿಯು ಸುಗಮವಾಗಲಿ, ಅವರಿಗಾಗಿ ನಾವು ಯಾವಾಗಲೂ ಅವರನ್ನು ನೆನೆಸ್ತಾ ಬರ್ತಾ ಇದ್ದೇವೆ. ಅದಕ್ಕಾಗಿ ನಾವು ಅವರ ಪುಣ್ಯ ಸ್ಮರಣೆಯನ್ನು 30/8/2026 ನಡೆಸುತ್ತಾ ಇದ್ದೇವೆ. ಅದಕ್ಕಾಗಿ ಅವರನ್ನು ಗೌರವ ಪುರಸ್ಕಾರವನ್ನು ಶ್ರೀ ವಿವೇಕ ರೈಗಳು ಕುಲಪತಿಗಳು ಅವರನ್ನು ನಾವು ಗೌರವಿಸಲಿದ್ದೇವೆ. ಅದಕ್ಕಾಗಿ ಎಲ್ಲರೂ ಬಂದು ನಮ್ಮನ್ನು ಆಶೀರ್ವದಿಸಬೇಕೆಂದು ಎಲ್ಲರನ್ನು ಬೇಡಿಕೊಳ್ಳುತ್ತಾ ಬಂದಿದ್ದೇವೆ. ಹಾಗೆ ನಮ್ಮ ಗೌರವವಾಗಿ ನಮ್ಮ ಹರಿಕೃಷ್ಣ ಪುನರ್ ಇದ್ದಾರೆ. ಅವರು ನಾಳದ್ದು ಉದ್ಘಾಟಿಸಲಿದ್ದಾರೆ. ಹಾಗೆ ಚಿತ್ತರಂಜನ್ ಗರುಡಿ ಇದರ ಅಧ್ಯಕ್ಷರು ಅವರು ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ಹಾಗೆ ವರ್ಧಮಾನ್ ದುರ್ಗಾಪ್ರಸಾದ್ ಶೆಟ್ಟಿ ಮುಖ್ಯ ಗಣ್ಯರಾಗಿ ಭಾಗವಹಿಸಲಿದ್ದಾರೆ. ಹಾಗೆ ಅನೇಕ ಗಣ್ಯರು ಈ ಸಭೆಯನ್ನು ಚೆನ್ನಾಗಿ ಮುಂದುವರಿಸಲಿದ್ದಾರೆ. ಅಲ್ಲದೆ ನರಕಾಸುರ ಮೋಕ್ಷ ಎಂಬ 3:30 ಗಂಟೆಗೆ ಶುರುವಾದ ತುಳು ಯಕ್ಷಗಾನ ಮುಂದುವರಿಯಲಿದ್ದು ಮತ್ತು ನಡುವಿಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ, ಮತ್ತು ಪುನಃ ಯಕ್ಷಗಾನ ನಡೆಯಲಿದೆ. ಅದಕ್ಕಾಗಿ ಎಲ್ಲರೂ ಬಂದು ನಮ್ಮೊಂದಿಗೆ ಸಹಕರಿಸಬೇಕೆಂದು ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಹಾಗೆ ಈಗ ನಮ್ಮನ್ನು ಸೇರಿಕೊಂಡವರು BN ಅಶೋಕ್ ಅಂತ ಖ್ಯಾತ ಭಾಗವತರು. ದಿವಂಗತ ದಾಮೋದರ ನಿಸರ್ಗರು ಹಿಂದೆ ಅವರ ತಂದೆಯವರ ಹೆಸರಿನಲ್ಲಿ ದೋಗ್ರ ಪೂಜಾರಿ ಪ್ರಶಸ್ತಿ ಕೊಡ್ತಾ ಇದ್ರು. ಬೋಳೂರು ದೋಗ್ರ ಪೂಜಾರಿಯವರು ಮೇಳವನ್ನು ಕಟ್ಟಿ ಅದು ನಡೆಸಿಕೊಂಡಂಥ ಒಬ್ಬ ಕೀರ್ತಿಮಾನ ವ್ಯಕ್ತಿಗಳು. ಅವರು ಸ್ಥಾಪಿಸಿದಂಥ ಬೋಳೂರು ದೋಗ್ರ ಪೂಜಾರಿಯವರು ಸ್ಥಾಪನೆ ಮಾಡಿದ ಶ್ರೀ ಜಗದಂಬಾ ಯಕ್ಷಗಾನ ಮಂಡಳಿ ಈಗಲೂ ಪೂರ್ವ ಮಾರಿಗುಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಎಂಬುದನ್ನು ಗುರುತಿಸುವ ದೃಷ್ಟಿ ಇವರಿಗೆ ಅದರಲ್ಲಿ ಮುಖ್ಯಸ್ಥರಾಗಿ ನಡೆಸ್ತಾ ಇದ್ದಾರೆ. ದಾಮೋದರ ನಿಸರ್ಗರಿಗೆ ಕೂಡ ಹತ್ತಿರದವರು. ದಾಮೋದರ ನಿಸರ್ಗರ ಅಣ್ಣ ತಮ್ಮಂದರು ಇತ್ತೀಚೆಗೆ ನೀವು ನೋಡಿದ್ದೀವಿ. ವಿಶ್ವಕುಮಾರ್ ಅವರು ಒಬ್ಬ ಶ್ರೇಷ್ಠ ಕವಿ ಮತ್ತು ಸಿನಿಮಾಗಳನ್ನು ರಚನೆ ಮಾಡಿದರು. ನಿಸರ್ಗರು ಕೂಡ ಸಿನಿಮಾದಲ್ಲಿ ಪಾತ್ರ ವಹಿಸಿದರು. ಮೊನ್ನೆ ಇತ್ತೀಚೆಗೆ ನಮ್ಮನ್ನಾಗಲಿದ್ದ ಬೋಳೂರು ಮಧುಕುಮಾರ್ ಅವರು ಕೂಡ ಒಬ್ಬ ಶ್ರೇಷ್ಠ ಕಲಾವಿದ, ಭಾಗವತಿಕೆ ಮಾಡ್ತಾ ಅನೇಕ ಪ್ರಸಂಗ ಬರೆದಿದ್ದಾರೆ. ಸುದರ್ಶನ ವಿಜಯ ಇವತ್ತು ಪ್ರದರ್ಶನ ಆಗ್ತದೆ ಅಂತಾದರೆ ಅದು ಮಧುಕುಮಾರ್ ಅವರ ಪ್ರಸಂಗ. ಮತ್ತು ಏಕಾದಶಿ ದೇವಿ ಮಹಾತ್ಮೆ, ಸತ್ಯನಾರಾಯಣ ವೃತ್ತ ಮಹಾತ್ಮೆ, ರಾಘವೇಂದ್ರ ಸ್ವಾಮಿ ಮಹಾತ್ಮೆ, ಇಂಥ ಅನೇಕ ಪುಸ್ತಕಗಳನ್ನು ಬರೆದವರು ಮಧುಕುಮಾರ್. ಅಂತೂ
ನಿಸರ್ಗನ ಕುಟುಂಬವೆಲ್ಲವೂ ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ನೀಡಿದೆ ಅಂತ ಹೇಳ್ತಾ ಅಶೋಕರನ್ನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಪುನೂರವರಿಂದ 2 ಮಾತು. ಮಾತಾರೆಲ್ಲ ಸೊಮ್ಮೆಲು ನಮ್ಮ ಅವರ ತುಳುಪಿನ ಜೋಕುಗಳು 2 ತುಳು ಉಳಿಪ ನಮ್ಮ ಕೆಲಸ ದಾಮೋದರ ಸರ್ ಅವರು 40 ವರ್ಷ ನಿಂತಾಯ್ತು ಬಗ್ಗೆ ಮಸ್ತ್ ಕೆಲಸ ಮಾಡಿದ್ದಾರೆ. ಆನ ಉದಾಹರಣೆ ಮದ ಬರಬಲ್ಲ ಅದಕ್ಕೋಸ್ಕರ ಆನ ಒಂದು ಸಂಸ್ಮರಣೆ ಮಾಡ್ತದೆ ನನ್ನ ಬೆಳಿಗ್ಗೆ ಗೊತ್ತಾಗೋದು ಮಾಡಿದ್ರೆ ಮೊದಲೊಂದು ಪ್ರಯತ್ನ ಮಾಡ್ತಂದಿಲ್ಲ ಮತ್ತು ಪ್ರಚಾರ ಕುರಿತು ದಾಮೋದರ ಸೇವೆ ಉತ್ಸಾಹ ಮಾಡ್ಕೊಂಡು ಮಾಡೋದು ಈಗ ಮಾತಾಡಲ್ಲ ನೋಡ್ಬೇಕು. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿನ್ಯಾಸ್ ನಿಸರ್ಗ. ನಾನು ದಾಮೋದರ ನಿಸರ್ಗ ಅವರ ಮಗಳು. ತುಳುವ ಬಗ್ಗೆ ಮತ್ತು ತುಳುಗೆ ಕೊಡುಗೆಯನ್ನು ಕೊಟ್ಟಿರೋದ ಬಗ್ಗೆ ನಮ್ಮ ರವಿಯವರು ಹಾಗೂ ಪುನರೂರವರು ಹೇಳಿದ್ದಾರೆ. ನನ್ನ ಅಪ್ಪ ದಾಮೋದರ ನಿಸರ್ಗ ಅವರು, ಅವರ ಅಪ್ಪ ಅಂದರೆ ಅವರ ತಂದೆ ದೋಗ್ರ ಪೂಜಾರಿ ಅವರಿಗೆ ದೋಗ್ರ ಪೂಜಾರಿಯ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ನೀಡುತ್ತಿದ್ದರು. ಯಕ್ಷಗಾನ ಕಲಾವಿದರಿಗೆ ಸನ್ಮಾನಿಸಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡುತ್ತಿದ್ದರು. ಪ್ರತಿ ವರ್ಷ ಮಾಡ್ತಾ ಇದ್ದರು. ಹಾಗೆ ನಾವು ಕೂಡ ಅವರ ಕುಟುಂಬದವರು ಅವರ ಹೆಸರಿನಲ್ಲಿ ಅವರನ್ನು ನೆನಪಿಸಿ ನಾವು ತುಳು ಭಾಷೆ, ತುಳು ಸಂಸ್ಕೃತಿ, ತುಳು ಸಾಹಿತ್ಯದಲ್ಲಿ ಯಾರೆಲ್ಲ ಕೊಡುಗೆಯನ್ನು ನೀಡಿದ್ದಾರೆ ಅವರಿಗೆ ಒಂದು ಪ್ರಶಸ್ತಿ ನೀಡಿ ನಾವು ಕೂಡ ಅವರನ್ನು ಸನ್ಮಾನಿಸಬೇಕೆಂದು ನಮ್ಮ ಇಚ್ಛೆ. ಆ ಥರ ನಾವು ಸನ್ಮಾನಿಸುತ್ತಾ ಇದ್ದೇವೆ. ಈ ಸಲ ಕೂಡ ನಾವು 30 ಭಾನುವಾರ ಆ ದಿನ ಪ್ರಶಸ್ತಿ ನೀಡಿ ನಾವು ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ನೀವೆಲ್ಲರೂ 3:30ಗೆ 30 ತಾರೀಕು ಭಾನುವಾರ ಅವರ ನಿಸರ್ಗ ಗೌರವ ಪುರಸ್ಕಾರವನ್ನು ನಾವು ನೀಡುತ್ತಿದ್ದೇವೆ. ಅದಕ್ಕೆ ನೀವೆಲ್ಲರೂ ಬರಬೇಕು. ಹಾಗೆ ನೀವು ಯಾರೆಲ್ಲ ಬಂದಿದ್ದಾರೆ ಇಲ್ಲಿ ಅವರಿಗೆ ಧನ್ಯವಾದ. ಪತ್ರಕಾರರಿಗೂ ಹಾಗೂ ದೃಶ್ಯ ಮಾಧ್ಯಮದವರಿಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಿದ್ದೇವೆ. ಇದು ನಮ್ಮ ಕುಟುಂಬದಿಂದ ಒಂದು ಚಿಕ್ಕ ಸೇವೆ, ತುಳು ಭಾಷೆ, ತುಳು ಸಂಸ್ಕೃತಿ, ತುಳು ಸಾಹಿತ್ಯಕ್ಕಾಗಿ. ನಮ್ಮ ಅಪ್ಪ ಮಾಡಿರುವ ಸೇವೆ ಸ್ವಲ್ಪ ಅವರ ಕೂಡ ನಾವೆಲ್ಲ ಒಂದು ಸಾಧನೆಯನ್ನು ಮಾಡುತ್ತಿದ್ದೇವೆ. ಆಯ್ತು. ಆಯ್ತು ಇಲ್ಲ ಆಯ್ತು ಸರಿ ಅಲ್ಲ. ಏನೋ ಪ್ರಶ್ನೆ ಇಲ್ಲದ್ರೆ ನಾವು ಮುಗಿಸ್ತೇವೆ.